ಅರವಿಂದ್ ಭವನದಲ್ಲಿ ಏನು ಕೆಲಸ? ಅರವಿಂದ್ ಭವನ ಕೆಇಡಿಬಿಯ ವಿಶೇಷ ಭೂ ಸ್ವಾಧೀನ ಕಚೇರಿ. ಕೆಇಡಿಬಿ ಸ್ವಾಧೀನಪಡಿಸಿಕೊಂಡ ರೈತರ ಭೂಮಿಗೆ ಪರಿಹಾರ ನೀಡುವಂಥ ಕಚೇರಿ. ಕೋಲಾರ, ದೇವನಹಳ್ಳಿ, ನೆಲಮಂಗಲ, ಆನೇಕಲ್, ದೊಡ್ಡಬಳ್ಳಾಪುರ ಈ ಭಾಗದ ರೈತರಿಗೆ ಭೂ ಪರಿಹಾರವನ್ನು ಕೊಡುವಂಥ ಕಚೇರಿ. ರೈತರು ಕಾಣಿಸ್ಕೊಳ್ಬೇಕು, ಇಲ್ಲ ಅಧಿಕಾರಿಗಳಿರಬೇಕು, ಮಧ್ಯವರ್ತಿಗಳೇ ಹಾಕಬೇಕು. ನೆಲಮಂಗಲ ಭಾಗದ ಭೂ ಸ್ವಾಧೀನಪಡಿಸಿಕೊಂಡಿರುವಂಥ ರೈತರಿಗೆ ಪರಿಹಾರವನ್ನು ನೀಡುವಂಥ ಕಚೇರಿ. ನೆಲಮಂಗಲ ಭಾಗದ ರೈತರಿಗೆ ಭೂ ಪರಿಹಾರ ನೀಡ್ತಾ ಇದ್ದಾರೆ SLAO ಶಿವೇಗೌಡ. ಕೋಲಾರ, ಮಾಲೂರು ಭಾಗದ ರೈತರಿಗೆ ಪರಿಹಾರವನ್ನು ನೀಡುವಂಥ ಹೊಣೆಗಾರಿಕೆಯನ್ನು ಸೂರಜ್ಗೆ ನೀಡಲಾಗಿದೆ. ಆದರೆ ರೈತರ ಹೆಸರಿನಲ್ಲಿ ಬ್ರೋಕರ್ಗಳೇ ಬರ್ತಾರೆ, ಬ್ರೋಕರ್ಗಳೇ ಓಡಾಟ ಮಾಡ್ತಾರೆ. ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಶಾಮೀಲಾಗಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಜಮೀನು ರೈತರದ್ದು, ಪರಿಹಾರ ಬ್ರೋಕರ್ಸ್ಗಳಿಗೆ. ನ್ಯಾಯಯುತವಾಗಿ ಪರಿಹಾರ ಯಾರಿಗೆ ಸಿಗಬೇಕು? ಅಲ್ಲಿನ ಪರಿಹಾರ ರೈತರಿಗೆ ಸಿಗಬೇಕು, ಭೂಮಿಯನ್ನು ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಸಿಗಬೇಕು. ಅದು ಬಿಟ್ಟು ಬ್ರೋಕರ್ಗಳು ಬರ್ತಾರೆ, ಯಾರದ್ದೋ ಜಮೀನು ತೋರಿಸ್ತಾರೆ, ಯಾರದ್ದೋ ಸಂತ್ರಸ್ತರನ್ನು ತೋರಿಸ್ತಾರೆ, ಜೇಬು ತುಂಬ ಪರಿಹಾರವನ್ನು ತೆಗೆದುಕೊಂಡು ಹೋಗ್ತಾರೆ. ಇದು ನಿಲ್ಲಬೇಕು. ಅವ್ರ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ರೈತರಿಗೆ ಹಾಕಿಸ್ಕೊಳ್ತಾ ಇಲ್ಲ. ಬ್ರೋಕರ್ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ವಿರುದ್ಧವಾಗಿ ಸಾಕಷ್ಟು ದೂರು ಕೂಡ ಬಂದಿರ್ಬೇಕು ಅನ್ಸುತ್ತೆ. ಏನು ಕ್ರಮ ಆಗ್ತದೆ ಸರ್ ಬ್ರೋಕರ್ ಬ್ರೋಕರ್ ಕಡಿವಾಣಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಸರ್? ಅರವಿಂದ್ ಭವನದಲ್ಲಿ ನಮ್ಮ ಲ್ಯಾಂಡ್ ಇಕ್ವೇಷನ್ ಆಫೀಸರ್ಸ್ ಕಚೇರಿಗಳದಾವ. ಸೊ ಒಂದೇ ಕಡೆ 6 ಅಥವಾ 7 ಜನ SLOs ಅಲ್ಲಿ ಕೂತ್ಕೋತಾರೆ. ಹೀಗಾಗಿ ಜಾಸ್ತಿ ರೈತರು ಕಂಪೆನ್ಸೇಷನ್ಗೆ ಆಯಿತು, ಹಿಯರಿಂಗ್ಗೆ ಅಲ್ಲಿ ಅರವಿಂದ್ ಭವನಕ್ಕೆ ಹೋಗ್ತಿರ್ತಾರೆ. ಸೊ ಬ್ರೋಕರ್ಗಳ ಮೂಲಕ ಲ್ಯಾಂಡ್ ಎಕ್ವಿಷನ್ ಪೇಮೆಂಟು ಕೊಡ್ತಾರ ಅನ್ನೋದು ದೂರು ಬರ್ತಾ ಇದ್ದಾವೆ ಮೊದಲಿಂದನೂ. ಸೊ ಈ ಕುರಿತು ಇಬ್ಬರು ಸ್ಪೆಷಲ್ DCs ನಮ್ಮ ಕೆಳಗಡೆ ಕೆಲಸ ಮಾಡ್ತಾರೆ. ಸ್ಪೆಷಲ್ DCಗಳಿಗೂ ನಾನು ಈ ಕುರಿತು ವರದಿ ಕೊಡಲಿಕ್ಕೆ ಹೇಳ್ತೀನಿ. ಪ್ಲಸ್ ನಾವು ಸ್ಪೆಷಲ್ DCs ಮತ್ತು ನಾನು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಇದನ್ನು ವೆರಿಫೈ ಮಾಡ್ತೀವಿ. ಸೊ ಯಾರಾದರೂ ಈ ಬ್ರೋಕರ್ಗಳ ಮೂಲಕ ವ್ಯವಹಾರ ಮಾಡ್ತಿದ್ದು ಕಂಡು ಬಂದರೆ ಅವ್ರಿಗೆ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ಬರೀ ಬೋರ್ಡ್ ಬ್ರೋಕರ್ಗೆ ಅವಕಾಶ ಇಲ್ಲ ಅನ್ನೋ ಬರೀ ಹೆಸರು ಮಾತ್ರ ಬೋರ್ಡ್ ಸೀಮಿತ ಆಗಿದೆ ಸರ್. ಯಾರೇ ಹೋದರೂ ರೈತರಿಗೆ ಅವಕಾಶ ಸಿಗಲ್ಲ, ಬ್ರೋಕರ್ ಹೋದರೆ ಅವಕಾಶ ಸಿಗುತ್ತೆ. ಆ ಮಟ್ಟಕ್ಕೆ ತಾಂಡವಾಡ್ತಾ ಇದೆ ಸರ್. ಹೌದು, ಅದೀಗ ನಮ್ಗೆ ಲಿಖಿತ ಕಾಂಪ್ಲೇಂಟಿವ್ ಯಾರು ಇಂಥವರೇ ಸ್ಪೆಸಿಫಿಕ್ ಆದರೆ ಅಂದರೆ ಅದನ್ನು ತನಿಖೆಗೆ ಒಳಪಡಿಸ್ತೀವಿ. ಮತ್ತೀಗ ಜನರಲ್ಲು ಓರಲ್ ಕಾಂಪ್ಲೇಂಟ್ಗಳ ಮೇಲೆ ನಾವು ಸ್ಪೆಷಲ್ DCಗಳನ್ನು ಕಳಿಸ್ತೀನಿ, ನಾನು ಹೋಗ್ತೀನಿ. ಸೊ ಸರ್ಪ್ರೈಸ್ ವಿಸಿಟ್ ಮಾಡಿ ನಾವು ವೆರಿಫೈ ಮಾಡ್ತೀವಿ. ಆ ರೀತಿ ಕಂಡು ಬಂದರೆ ನಾವು ಶಿಸ್ತು ಕ್ರಮಗಳನ್ನು ಕೈಗೊಳ್ತೀವಿ. ಸರ್, ಇವಾಗ ಕೈಗಾರಿಕೆ ಲ್ಯಾಂಡ್ ತಗೊಂಡು ಎಷ್ಟೋ ಉದ್ಯಮಿಗಳು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಅವಧಿ ಮೀರಿದ್ರು ಕೂಡ ಖಾಲಿ ಬಿಟ್ಟಿದ್ದಾರೆ. ಅವ್ರ ವಿರುದ್ಧವಾಗಿ ಏನಾದರೂ KDB ಕ್ರಮ ತೆಗೆದುಕೊಳ್ತಾ ಇದೆ ಸರ್. ಆಮೇಲೆ ಕೆಲವು ಕಡೆ ಕೈಗಾರಿಕೆ ಬಿಟ್ಟು ಅನ್ಯ ಉದ್ದೇಶಗಳಿಗೆ ಕೈಗಾರಿಕೆ ಲ್ಯಾಂಡನ್ನು ಬಳಕೆ ಮಾಡುವಂಥ ಪ್ರಕರಣ ಕೂಡ ರಾಜ್ಯದಲ್ಲಿ ಕಂಡುಬರ್ತಾ ಇದೆ. ಇದರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳುತ್ತೆ KDB ಅಂತ? ಈಗ KDBಯಲ್ಲಿ ನಮಗೆ 10 years ಲೀಸ್ ಕಮ್ ಸೇಲ್ ಡೀಡ್ ಇರ್ತೈತಿ. ಸೊ 10 yearsವರೆಗೂ ಅವರು ಏನೂ ಜಮೀನನ್ನು ಅಭಿವೃದ್ಧಿ ಪಡಿಸಲಿಲ್ಲ, ವೇಕೆಂಟ್ ಇಟ್ಟರು ಅಂತಂದ್ರೆ ಸೊ ನಾವು ಅದನ್ನು ವಾಪಸ್ KDBಗೆ ತೊಗೊಳ್ಳೋ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಈವನ್ ಆ್ಯಕ್ಚುಲಿ 5 years ನಂತರ ನಾವು ನೋಟಿಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಟಿಸ್ ಕೊಟ್ಟ ಮೇಲೂ 34B1 ನೋಟಿಸ್ ಅಂತ ಕೊಡ್ತೀವಿ. 3 ತಿಂಗಳ ಕಾಲಾವಕಾಶ ಕೊಡ್ತೀವಿ ಅದಕ್ಕೆ ನೋಟಿಸ್ ಉತ್ತರ ಮಾಡಲಿಕ್ಕೆ. ಅದಾದ ನಂತರ ಅವ್ರದ್ದು ಉತ್ತರ ಬಂದ ಮೇಲೆ ಮತ್ತು B2 ನೋಟಿಸ್ ಅಂತ ಕೊಡ್ತೀವಿ. ಅದಕ್ಕೊಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ. ಆಗಲೂ ಅವರು ಕೆಲಸ ಚಾಲೂ ಮಾಡಲಿಲ್ಲ, ಅವರು ಉತ್ತರ ಸಮರ್ಪಕ ಇಲ್ಲಾಂದರೆ ನಿಮ್ಮ ಪ್ಲಾಟನ್ನು ನಾವು ಯಾಕೆ KDBಗೆ ವಾಪಸ್ ತೊಗೋಬಾರ್ದು ಅಂತೇಳಿ 31B3 ನೋಟಿಸನ್ನು ನಾವು ಕೊಡ್ತೀವಿ. ಭಾಳಷ್ಟು ಪ್ರಕರಣಗಳಲ್ಲಿ ನಾವು ಪ್ರತಿ ವಾರ ಬುಧವಾರ ಗುರುವಾರ ಹಿಯರಿಂಗ್ ಅದೇ 31B3 ನೋಟಿಸ್ ಮೇಲೇ ಇಟ್ಟಿರ್ತೀವಿ. ಯಾಕಂದ್ರೆ ನಮ್ಮ KDB ರೂಲ್ಸ್ ಪ್ರಕಾರ ನಾವು ಪರ್ಸನಲ್ ಹಿಯರಿಂಗ್ ಮಾಡಿ ನಾವು ಅದನ್ನು ಆದೇಶ ಮಾಡಬೇಕಾಗ್ತೈತಿ. ಸೊ ಮೊದಲಿಂದನೂ KDBಯಲ್ಲಿ ಯಾರ್ಯಾರು ಈ ರೀತಿ ಪ್ಲಾಟ್ಗಳನ್ನು ಖಾಲಿ ಇಟ್ಟಿದ್ದಾರೆ, ಅದನ್ನು ಬಳಕೆನೇ ಮಾಡಿಲ್ಲ, ಅವ್ರಿಗೆ KDB 34B ಕೆಳಗಡೆ ನಾವು ನಮ್ಮ KDB ವಶಕ್ಕೆ ಪಡ್ಕೊಂಡು
ಅದನ್ನು ಮತ್ತೆ ಬೇರೆಯವ್ರಿಗೆ ಅಲಾಟ್ ಮಾಡೋ ಪ್ರಕ್ರಿಯೆ ಮೊದಲಿಂದ ನಡ್ಕೊತ ಬಂದಿದೆ. ಈಗೂ ಸಹ ನಾವು ಅದನ್ನು ಮಾಡ್ತಾಯಿದ್ದೀವಿ. ಸೊ ಮೊದಲಿಂದನೂ ಇದುವರೆಗೆ ಅರೌಂಡು 400 ಕೇಸಸ್ನಲ್ಲಿ ನಾವು ರಿಸಂಪ್ಷನ್ ಅಂತ ಕರಿತೀವಿ, ವಾಪಸ್ KDBಗೆ ತೊಗೊಂಡಿದ್ದೀವಿ. ಇನ್ನು ಮುಂದೆನೂ ಯಾರ್ಯಾರು ಈ ರೀತಿ ಮಾಡಿಲ್ಲ ಅದನ್ನು ನಾವು KDB ವಶಕ್ಕೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಬ್ರೋಕರ್ಗಳಿಲ್ಲದೇ KDBಲಿ ಕೆಲಸಗಳೇ ಆಗೋದಿಲ್ಲ. ನೇರವಾಗಿ ರೈತರು ಹೋದರೆ ಅಲಿದು ಸುಸ್ತಾಗ್ತಾರೆ, ಅವರ ಕಾಲಿನ ಚಪ್ಪಲಿ ಕೂಡ ಸವೆದು ಹೋಗಬೇಕು. ಆದರೆ ಬ್ರೋಕರ್ಗೆ ಹೋದ್ರೆ ಚಿಟಿಕೆ ಹೊಡೆದ್ರಲ್ಲಿ ಕೆಲಸ ಆಗುತ್ತೆ. ಏನು ಮ್ಯಾಜಿಕ್ ಇದು? ಬ್ರೋಕರ್ಗಳಿಗೂ ಅಧಿಕಾರಿಗಳಿಗೂ ಇರುವಂಥ ಆ ಕಾಂಬಿನೇಷನ್ ಹೆಂಗೆ ವರ್ಕೌಟ್ ಆಗುತ್ತೆ? ದಶರಥ್, ರಾಜ್ಯದಲ್ಲಿರುವಂತ ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಮುಕ್ತ ಆಗಿರ್ಬೇಕು. ಬ್ರೋಕರ್ಗಳಿಗೆ ಕಡಿವಾಣ ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸರ್ಕಾರಿ ಕಚೇರಿಗಳಲ್ಲಿ ಆನ್ಲೈನ್ ಸಿಸ್ಟಮ್ ಅನ್ನ ಜಾರಿ ಮಾಡಿದ್ದಾರೆ. ಆದ್ರೆ ಆನ್ಲೈನ್ ಸಿಸ್ಟಮ್ ಇಡೀ ಸರ್ಕಾರಿ ಕಚೇರಿಗಳಲ್ಲಿ ಜಾರಿ ಮಾಡಿದ್ರು KDBರಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು ಬ್ರೋಕರ್ಗಳ ನಡುವೆ ದಂಧೆ ನಡೆಸಬೇಕು, ಅಕ್ರಮ ಮಾಡಿಸ್ಬೇಕು, ಲೂಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆನ್ಲೈನ್ ಸಿಸ್ಟಮ್ ಅನ್ನ ಇಲ್ಲಿವರೆಗೂ ಜಾರಿ ಮಾಡುವಂತ ಪ್ರಯತ್ನವನ್ನ KDB ಮಾಡ್ತಾ ಇಲ್ಲ, ಸರ್ಕಾರ ಕೂಡ ಮಾಡ್ತಾ ಇಲ್ಲ. ಈಗ ಬೆಂಗಳೂರಿನ ಅರವಿಂದ್ ಭವನ KDB ಕಚೇರಿಯಲ್ಲಿ ನಿತ್ಯವೂ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆ 10 ಗಂಟೆವರೆಗೂ KDB ಬ್ರೋಕರ್ಗಳ ದಂಧೆ ಅಕ್ರಮ ರಾಜಾರೋಷವಾಗಿ ಕೂಡ ನಡೀತಾ ಇದೆ. ಯಾವುದೇ ಸರ್ಕಾರ ಬಂದ್ರೂ ಅಲ್ಲಿ ಬ್ರೋಕರ್ಗಳಲ್ಲಿ ನಡೀತಿರುವಂತ ಅಕ್ರಮವನ್ನ, ಕಳ್ಳಾಟವನ್ನ ಯಾರು ಕೂಡ ನಿಯಂತ್ರಣ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಒಂದ್ ಕಡೆ KDB ವಿಶೇಷ ಭೂ ಸ್ವಾಧೀನಾಧಿಕಾರಿ ಒಂದ್ 4-5 SLOಗಳು ಬೆಂಗಳೂರಿನ ಅರವಿಂದ್ ಭವನದ ಕಚೇರಿಯಲ್ಲಿ ಕೂಡ KS ಅಧಿಕಾರಿಗಳನ್ನ ನೇಮಕ ಮಾಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿದ್ದಾರೆ. ಯಾವುದೇ SLO ಕಚೇರಿ ಮುಂಭಾಗ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಬ್ರೋಕರ್ಗಳಿಗೆ ಅವಕಾಶ ಇಲ್ಲ, ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ಬೋರ್ಡ್ ಅನ್ನು ಹಾಕಿದ್ದಾರೆ. ಆದ್ರೆ ಆ ಬೋರ್ಡ್ ಹೆಸರಿಗೆ ಮಾತ್ರ ಸೀಮಿತ ಆಗಿದೆ ವಿನಃ ಅಲ್ಲಿ ಯಾವ ಸಾರ್ವಜನಿಕರು ಮುಕ್ತವಾಗಿ ಅವಕಾಶ ಕೊಡುವಂತ ಪ್ರಯತ್ನವನ್ನ KDBನಲ್ಲಿರುವಂತ SLOಗಳು ಅಂದ್ರೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾವುದೇ ಸಾರ್ವಜನಿಕರು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ತೋರಿಸ್ತಾರೆ, ಆ ವ್ಯಕ್ತಿ ಮೂಲಕ ಬಂದ್ರೆ ಮಾತ್ರ KDB ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಅಲ್ಲಿ ಪೇಮೆಂಟ್ ಅನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರ ಮೂಲಕ ಹಣವನ್ನ ಪಡ್ಕೊಂಡು ಅಲ್ಲಿ ಬ್ರೋಕರ್ಗಳು ಪಾಲಾಗ್ತಾ ಇದೆ, ಬ್ರೋಕರ್ಗಳ ಜೊತೆಗೆ ಅಧಿಕಾರಿಗಳ ಪಾಲಾಗ್ತಾ ಇದೆ. ಸಾರ್ವಜನಿಕರ ಹಣ, ರೈತರ ಹಣ ಬ್ರೋಕರ್ಗಳು ಮತ್ತು ಅಧಿಕಾರಿಗಳ ಪಾಲಾಗ್ತಾ ಇದೆ ಅಂತ ನಯಾ ಪೈಸೆ ಹಣ ಇವತ್ತು ರೈತರಿಗೆ ಕೂಡ ಸಿಗ್ತಾ ಇಲ್ಲ. ನೆಲಮಂಗಲ, ದೇವನಹಳ್ಳಿ, ಆನೇಕಲ್ಲು, ಕೋಲಾರ, ಮಾಲೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಜಮೀನುಗಳನ್ನ KDB ವಶಪಡಿಸಿಕೊಂಡಿದೆ. ಅದರ ಬೆನ್ನಲ್ಲೇ ಈಗ ಭೂ ಸ್ವಾಧೀನಾಧಿಕಾರಿಗಳು ಭೂ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಭೂ ಪರಿಹಾರ ಹೆಸರಿನಲ್ಲಿ ಬ್ರೋಕರ್ಗಳ ಪಾಲಾಗ್ತಾ ಇದೆ, ಅಧಿಕಾರಿಗಳ ಹಣ ಆಗ್ತಾ ಇದೆ ವಿನಃ ರೈತರಿಗೆ ನಯ ಪೈಸೆ ಹಣ ಸಿಗದೆ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಬ್ರೋಕರ್ಗಳ ದಂಧೆಗೆ, ಬ್ರೋಕರ್ಗಳ ಅಕ್ರಮಕ್ಕೆ ಕಡಿವಾಣ ಹಾಕಿಲ್ಲ ಅಂದ್ರೆ ಸರ್ಕಾರದ ಮಾನ ಮರ್ಯಾದೆ ಬೀದಿಗೆ ರಾಜ್ಯದಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ದಶರಥ್, ಎಸ್, ಥ್ಯಾಂಕ್ ಯು ಕೃಷ್ಣ ನಿಮ್ಮ ಮಾಹಿತಿಗೆ. ಇಲ್ಲಿ